ಗಾಯ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಾಲಿಟಿ ಕೂಡ ಚೆನ್ನಾಗಿರೋ ಅಂಡ್ ಅಫೋರ್ಡೆಬಲ್ ಮೇಕಪ್ ಪ್ರಾಡಕ್ಟ್ಸ್ ನ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಯ್ತಾ? ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಿದ್ದೀನಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೀವು ನೋಡಿರೋ ಹಾಗೆ ಅಫೋರ್ಡೆಬಲ್ ಮೇಕಪ್ ಪ್ರಾಡಕ್ಟ್ ನ ಶೇರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಫೋರ್ಡೆಬಲ್ ಆಗಿದೆ ಅಂದ ತಕ್ಷಣ ಅದ್ರ ಕ್ವಾಲಿಟಿ ಏನು ಚೆನ್ನಾಗಿರಲ್ಲ, ಆ ಥರ ಏನಿಲ್ಲ. ನಾನು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೆ ಆ್ಯಂಡ್ ಯೂಸ್ ಕೂಡ ಮಾಡಿದ್ದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಈ ಪ್ರಾಡಕ್ಟ್ಸು ತುಂಬ ಇಷ್ಟ, ನಿಮಗೂ ಹಾಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಯಾವ ಪ್ರಾಡಕ್ಟು ಎಲ್ಲಿಂದ ಆರ್ಡರ್ ಮಾಡಿದ್ದು ಅಂತೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಹಾಗೆ ಅದ್ರದ್ದು ಸ್ಕ್ರೀನ್ಶಾಟ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ್ಯಂಡ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಇಷ್ಟ ಆದರೆ ಪ್ರಾಡಕ್ಟ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೇಕಪ್ ಅಂದಿದ ತಕ್ಷಣ ನಿಮ್ಗೆ ಏನು ಫಸ್ಟ್ ನೆನಪಾಗೋದು? ಹೌದು, ಲಿಪ್ಸ್ಟಿಕ್ ಸರಿ, ಬಟ್ ಮೇಕಪ್ ಅಲ್ಲಿ ಬೇಸ್ ಈಸ್ ಕಂಪಲ್ಸರಿ. ಹೌದು ತಾನೆ? ಬೇಸ್ ಇದ್ರೆ ಮೇಕಪ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬೇಸ್ಗೋಸ್ಕರ ನಾವು ಇವತ್ತಿನ ವಿಡಿಯೋದಲ್ಲಿ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್, ಆಯ್ತಾ? ಇದು ಬಂದ್ಬಿಟ್ಟು ಇನ್ಸೈಡ್ ಕಾಸ್ಮೆಟಿಕ್ ಅವ್ರದ್ದು ಪೋರ್ ಮಿನಿಮೈಸಿಂಗ್ ಪ್ರೈಮರ್ ಅಂತ ಹೇಳಿ. ಇದು ನಮ್ಗೆ ತುಂಬಾ ಇಷ್ಟ ಗೈಸ್. ಇದು ಆಕ್ಚುಲಿ ವೈಟ್ ಜೆಲ್ ತರ ಇರುತ್ತೆ. ನಮಗೆ ಪ್ರೈಮರ್ ಬಂದ್ಬಿಟ್ಟು ಜಾಸ್ತಿ ಅಮೌಂಟ್ ಏನು ಬೇಕಾಗಲ್ಲ, ಜಸ್ಟ್ 3 ಸೈಜ್ ಅಮೌಂಟ್ ಇಷ್ಟಿದ್ರೆ ಸಾಕು. ಈ ಪ್ರೈಮರು ಏನು ಕೆಲಸ ಮಾಡುತ್ತೆ ಅಂತಂದ್ರೆ ನಿಮ್ಮ ಫೇಸಲ್ಲಿ ಇರುವಂತಹ ಪೋರ್ಸ್ ನಲ್ಲಿ ಎಲ್ಲ ಫಿಲ್ ಮಾಡಿ ಫೇಸ್ನ ಈವನ್ ಔಟ್ ಮಾಡುತ್ತೆ. ಸೊ ದಟ್ ನೀವು ಫೌಂಡೇಶನ್ ಹಚ್ಚಿದಾಗ ನಿಮ್ಮ ಫೇಸು ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ಇದು ಪೋರ್ಸ್ ಎಲ್ಲ ಬ್ಲರ್ ಮಾಡಿ ನಿಮ್ಮ ಮೇಕಪ್ನ ಕ್ಲೀನ್ ಸರ್ಫೇಸ್ ತರ ಚೆನ್ನಾಗಿ ಕಾಣೋ ಹಾಗೆ ಮಾಡುತ್ತೆ. ಸೊ ಇದ್ರ ಪ್ರೈಸು ನಾನು ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿದೆ, ವೈಟ್ ಆಗಿದೆ, ವೈಟ್ ಕಲರ್ ಟ್ರಾನ್ಸ್ಪರೆಂಟು ನೋಡಿ, ಈ ಥರ ಇದೆ. ಈ ಥರ ಬ್ಲೆಂಡ್ ಮಾಡಿದ ತಕ್ಷಣ ತುಂಬ ಸಾಫ್ಟ್ ಆಗಿಬಿಡುತ್ತೆ ಗೈಸ್. ನೀವು ಹಚ್ಚಿದ ತಕ್ಷಣ ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ಅಫೋರ್ಡೆಬಲ್ ಕೂಡ ಇದೆ, ಸೊ ನೀವು ಟ್ರೈ ಮಾಡ್ಬೋದು. ಹೇಗೆಲ್ಲ ಪಿಂಪಲ್ಸ್ ಇದೆ, ನನಗೂ ಪಿಂಪಲ್ಸ್ ಇದೆ. ಸೊ ನಾನು ಇದನ್ನು ರೆಕಮೆಂಡ್ ಮಾಡ್ತಿದ್ದೀನಿ. ಯಾರಾದರೂ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದರೆ ಅವಾಗೆ ಚಿಕ್ಕ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನನಗೆ ಅದೇ ಯಾವ ಪ್ರಾಬ್ಲಮ್ಮು ಆಗಲಿಲ್ಲ. ಸೊ ನೀವು ಇದನ್ನೇ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಸೊ ಟ್ರೈ ಮಾಡಿ ಇಷ್ಟ ಆದರೆ, ಆಯಿತಾ? ಸೊ ಓಕೆ, ನಮ್ಮದು ಬೇಸ್ ಮುಗಿತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಏನು? ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಫೌಂಡೇಶನಲ್ಲಿ ನಾವು ಯಾವ್ದು ಯೂಸ್ ಮಾಡ್ತಿದ್ದೀವಿ ಅಂತಂದರೆ, ಫೌಂಡೇಶನಲ್ಲಿ ಬಂದ್ಬಿಟ್ಟು ನಾವು ಫಿಟ್ ಮಿ ಅವ್ರದ್ದು ಯೂಸ್ ಮಾಡ್ತಿದ್ದೀವಿ. ನನ್ನ ಶೇಡ್ ಬಂದ್ಬಿಟ್ಟು 310. ಇದು ಆ್ಯಕ್ಚುಲಿ ನನಗೆ ಇನ್ನೂ ಲೈಟ್ ಮ್ಯಾಟ್ ಪ್ಲಸ್ ಪ್ರೊಫೆಷನಲ್ ಅಂತಿದೆ. ಸೊ ಇದು 299 ಬರುತ್ತೆ. ತುಂಬ ಚೆನ್ನಾಗಿದೆ, ಫೇಸ್ನೆಲ್ಲ ಈವನ್ ಔಟ್ ಮಾಡುತ್ತೆ. ನೋಡಿ ಇದು ಟೆಕ್ಸ್ಚರ್ ಯಾವ ಥರ ಇದೆ ಅಂತ ಚೆನ್ನಾಗಿದೆ. ಕಾಲೇಜ್ ಗೋಯಿಂಗ್ ಅವ್ರಿಗೂ ಆ್ಯಂಡ್ ಆಫೀಸ್ ಅವ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆ್ಯಕ್ಚುಲಿ ಲೈಟು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್, ಯೂಸ್ ಮಾಡ್ಬೋದು. ಸೊ ಎಸ್, ಇದು ಬಂದ್ಬಿಟ್ಟು 299. ಇಷ್ಟು ಪ್ರಾಡಕ್ಟ್ ಬರುತ್ತೆ. ನೋಡಿ ಎಷ್ಟಿದೆ. ಇದಕ್ಕೆ ನನ್ನ ಬೆರಳಿಗಿಂತ ಸ್ವಲ್ಪ ದೊಡ್ಡದಾಗಿದೆ. ಸೊ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ ಆ್ಯಂಡ್ ಅಫೋರ್ಡೆಬಲ್ ಕೂಡ ಇದೆ. 299 ಅಂದರೆ ಫೌಂಡೇಶನ್ ಬಂದ್ಬಿಟ್ಟು ನಮಗೆ ಕಡಿಮೆ ರೇಟಲ್ಲಿ ಸಿಗೋದು ಕಷ್ಟನೇ, ಬಟ್ ಇದು ಚೆನ್ನಾಗಿದೆ. ವೆರಿ ಸ್ಮೂತ್ ಆಗಿ ಬೇಗ ಬ್ಲೆಂಡ್ ಆಗಿಬಿಡುತ್ತೆ ಕೂಡ. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಹೌದಿಲ್ವಾ? ಯೂಸ್ ಮಾಡ್ಬೋದು. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತಂದರೆ, ಫೌಂಡೇಶನ್ ಆದಮೇಲೆ ಏನು ಬೇಕು? ಕನ್ಸೀಲರ್ ಬೇಕು. ಸೊ ಕನ್ಸೀಲರ್ ಅಲ್ಲಿ ನಾವು ಯಾವ್ದು ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಇನ್ಸೈಟ್ ಅವ್ರದ್ದೇ. ಇನ್ಸೈಟ್ ಅವ್ರದ್ದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇನ್ಸೈಟಲ್ಲಿ ನಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಅದಕ್ಕೆ ನಾನು ಇನ್ಸೈಟನ್ನೇ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಬೆಲೆ ಇರುತ್ತೆ ಅಂತೇಳಿ ಪ್ರಾಡಕ್ಟ್ ಏನು ಚೆನ್ನಾಗಿರಲ್ಲ ಅಂತ ಏನಿಲ್ಲ, ಬಟ್ ಚೆನ್ನಾಗಿರುತ್ತೆ. ನಾವು ಶೇಡ್ಸು ನಾವು ಚೂಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಪ್ರಾಬ್ಲಮ್ ಆಗೋದು ಗೈಸ್ ಮೋಸ್ಟ್ ಆಫ್ ದ ಟೈಮ್ಸ್. ಇದು ಇನ್ಸೈಟ್ ಅವ್ರದ್ದು ರೆಗ್ಯುಲರ್ ಕವರ್ ಮಾಸ್ಟರ್ ಕನ್ಸೀಲರ್ ಅಂತ ಇದೆ. ನೋಡಿ ಯಾವ ಥರ ಇದೆ ಅಂತ. ಸೊ ನಾನು ಇದ್ರ ಪ್ರೈಸ್ ಬಂದ್ಬಿಟ್ಟು ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ, ನೋಡಿ. ಆ್ಯಂಡ್ ಇದ್ರದ್ದು ತೋರಿಸ್ಬಿಡ್ತೀನಿ ಇದು ಯಾವ ಥರ ಇದೆ ಅಂತೇಳಿ. ನೋಡಿ ಈ ಥರ ವಾಂಡ್ ಥರ ಬರುತ್ತೆ. ಇದಕ್ಕೆ ಅಪ್ಲಿಕೇಟರ್ ತುಂಬ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ನಾವು. ನೋಡಿ ಈ ಥರ ತುಂಬ ಥಿಕ್ಕಾಗಿದೆ ಕನ್ಸೀಲರು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಇದನ್ನು ತಗೋಬೋದು. ಇದ್ರ ಶೇಡ್ ಬಂದ್ಬಿಟ್ಟು 03
ಗೋಲ್ಡನ್ ಸ್ಯಾಂಡ್ ಅಂತೇಳಿ. ನಿಮ್ಗೆ ಯಾವ ಶೇಡ್ ವರ್ಕ್ ಆಗುತ್ತೆ ನೀವು ನೋಡಿ ತಗೋಬೇಕಾಗುತ್ತೆ. ನಾನು ಹೇಳಿರೋ ಶೇಡ್ ತೊಗೊಂಡ್ರೆ ಅಷ್ಟಾಗುತ್ತೆ, ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಶೇಡ್ ಮ್ಯಾಚ್ ಆಗ್ತಿರುತ್ತೆ. ಸೊ ನೋಡಿ ತಗೊಳ್ಳಿ. ಇದ್ರ ಕಾಸ್ಟ್ ಇದ್ರ ಮೇಲೆ ಮೆನ್ಷನ್ ಮಾಡಿಲ್ಲ, ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿ ಈ ಥರ ಇದೆ ಶೇಡ್ ಬಂದ್ಬಿಟ್ಟು, ತುಂಬ ಚೆನ್ನಾಗಿದೆ ಗೈಸ್. ಆ್ಯಂಡ್ ಇದೆಲ್ಲ ಬ್ಲೆಂಡ್ ಮಾಡೋಕ್ಕೆ ಬ್ಲೆಂಡರ್ ಬೇಕು ತಾನೆ. ಸೊ ಬ್ಲೆಂಡರ್ಗೆ ನಾನು ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ನೋಡಿ ಇದನ್ನ ನಾನು ನಿಮಗೆ ನೋಡಿ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಗೈಸ್. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು ಅಂತ. ಆಮೇಲೆ ಇದು ನೋಡಿ ತುಂಬ ಸ್ಕ್ವಿಷಿಯಾಗಿದೆ, ಸಾಫ್ಟ್ ಆಗಿದೆ, ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ತುಂಬ ಇಷ್ಟ ಆಯಿತು. ಮೀಶೋಯಿಂದ ತಂದಿದ್ದು 100 something ಇದೆ. ಸೊ ಇದು ಒಂದೇ ಅಲ್ಲ, ಅದರಲ್ಲಿ 4 ಸ್ಪಾಂಜಸ್ ಆ್ಯಂಡ್ 4 ಟ್ರಯಾಂಗಲ್ ಬರುತ್ತಲ್ಲ, ಅದು 4 ಬಂದಿದೆ. ತುಂಬ ಚೆನ್ನಾಗಿದೆ. ಅದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಗೈಸ್. ಯಾರೆಲ್ಲ ಮೇಕಪ್ ಸ್ಪಾಂಜ್ ಬೇಕು ಅಂದ್ಕೊಳ್ತಿದ್ದೀರಾ ಅವರು ಇದನ್ನು ತೊಗೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಎಸ್, ಇದಾದಮೇಲೆ ಕನ್ಸೀಲರ್ ಆದಮೇಲೆ ನಮಗೆ ಇದೆಲ್ಲ ಸೆಟ್ ಮಾಡೋಕ್ಕೆ ಪೌಡ್ರ್ ಬೇಕು ಅಲ್ವಾ. ಸೊ ನಾವು ಕಾಂಪ್ಯಾಕ್ಟ್ನೇ ಯೂಸ್ ಮಾಡ್ತಿದ್ದೀವಿ. ಯಾವ ಕಾಂಪ್ಯಾಕ್ಟು ಅಂತಂದರೆ ಮೇಬಿಲಿನ್ ಫಿಟ್ಮಿ ಅವ್ರದ್ದು ಕಾಂಪ್ಯಾಕ್ಟು. ನೋಡಿ ಈ ಥರ ಇದೆ. ನಾನು ಆ್ಯಕ್ಚುಲಿ ಇದು ಮುದ್ದೋಗಿದೆ, ನಾನು ಯೂಸ್ ಮಾಡಿ ಕೆಳಗೆ ಬಿಟ್ಟು ಹೊಡ್ಕೋಗಿದೆ. ಸೊ ನೋಡಿ ಇದು ಯಾವ ಥರ ವರ್ಕ್ ಆಗುತ್ತೆ. ನೋಡಿದ್ರೆ ಹೇಗಾಯಿತು ಅಂತ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಎಲ್ಲದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡುತ್ತೆ. ಕನ್ಸೀಲರ್ನಾಗಲಿ ಆ್ಯಂಡ್ ಫೌಂಡೇಶನ್ನಾಗಲಿ ತುಂಬ ಚೆನ್ನಾಗಿ ಫಿಕ್ಸ್ ಮಾಡುತ್ತೆ. ಆ್ಯಂಡ್ ಇದೇನು ಮಾಡುತ್ತೆ ಅಂದರೆ ಆಯಿಲ್ ಏನಿರುತ್ತಲ್ಲ ಅದನ್ನೆಲ್ಲ ಬೇಗ ಇದು ಮಾಡಿಬಿಡುತ್ತೆ. ಆಯಿಲ್ ಏನು ಬಂದಿರುತ್ತಲ್ಲ ಅದ್ರ ಮೇಲೆ ನಾವು ಇದೇನು ಕಾಂಪ್ಯಾಕ್ಟ್ ಪೌಡ್ರ್ ಇದೆಯಲ್ಲ ತೊಗೊಂಡು ಆಯಿಲ್ ಬಂದಿರೋ ಕಡೆ ಈ ಥರ ಜಸ್ಟ್ ಪ್ಯಾಟ್ ಮಾಡಿದರೆ ಆಯಿತು. ಆಯಿಲೆಲ್ಲ ಇದಕ್ಕೆ ಅಬ್ಸರ್ವ್ ಆಗಿ ಪೌಡ್ರು ಚೆನ್ನಾಗಿ ಕುಂತು ಮೇಕಪ್ ಇನ್ನೂ ಫ್ಲಾಲೆಸ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಿಪ್ಸ್ಟಿಕ್ ಹಚ್ಚೋ ಮುಂಚೆ ನನ್ನ ಲಿಪ್ಸು ಹೈಡ್ರೇಟಿಂಗ್ ಆಗಿರೋದು ತುಂಬ ಮುಖ್ಯ. ಅದರಲ್ಲಿ ನಾನು ನೈಕಾ ಅವ್ರದ್ದು ಸೀರಿಯಲ್ ಕಿಸರ್ ಅಂತ ಲಿಪ್ ಬಾಮ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಇದು ಕೂಡ ಅಫೋರ್ಡೆಬಲ್, ಇದೂ 100 something ಬರುತ್ತೆ. ನಾನು ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯ್ತಾ. ಇದು ತುಂಬ ಚೆನ್ನಾಗಿದೆ. ಇದ್ರದ್ದು ಕಲರ್ ಏನು ಬರಲ್ಲ ಗೈಸ್, ಜಸ್ಟ್ ಟ್ರಾನ್ಸ್ಪರೆಂಟ್. ನೋಡಿ ಟ್ರಾನ್ಸ್ಪರೆಂಟ್ ಇದೆ. ಸೊ ಸುಮ್ಮನೆ ಕಲರ್ ಅಷ್ಟೇ ತೋರಿಸಿದ್ದಾರೆ, ನೋಡಿ ಯೂಸ್ ಮಾಡಿ ಎಷ್ಟು ಬಂದಿದೆ ಅಂತ. ಬಟ್ ಕಲರ್ ಏನೂ ಇಲ್ಲ, ಇಷ್ಟೇ ಇದೆ. ಸೊ ನೆಕ್ಸ್ಟ್ ಐಲೈನರ್ ಬಂದ್ಬಿಟ್ಟು ನಾನು ಯೂಸ್ ಮಾಡಿರೋದು ಸ್ವಿಸ್ ಬ್ಯೂಟಿ ಅವ್ರದ್ದು. ಚೆನ್ನಾಗಿದೆ, ಬಟ್ ಇದೇನು ಗೊತ್ತಾ ಗೈಸ್, ಓಕೆ ಬಟ್ ಆಚೆ ಎಲ್ಲ ಆದಮೇಲೆ ಇದು ವಾಟರ್ ಪ್ರೂಫ್ ಕೂಡ ಇದೆ ಆ್ಯಂಡ್ ಅಫೋರ್ಡೆಬಲ್ ಕೂಡ ಇದೆ. ಬಟ್ ಇದು ಪೀಲ್ ಆಫ್ ಆಗುತ್ತೆ ಸ್ವಲ್ಪ ಗೊತ್ತಾದ್ಮೇಲೆ. ಪೀಲ್ ಆಫ್ ಆಗುತ್ತಲ್ಲ, ಅದು ಕಣ್ಣ ಮೇಲೆ ಇರೋದ್ರಿಂದ ಸ್ವಲ್ಪ ಇರಿಟೇಟ್ ಥರ ಫೀಲ್ ಆಗುತ್ತೆ. ಬಟ್ ಓವರಾಲ್ ಚೆನ್ನಾಗಿದೆ ಪ್ರಾಡಕ್ಟು ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಈ ಬಾಂಡು ತುಂಬ ಚಿನ್ನಾಗಿರೋದ್ರಿಂದ ಎಷ್ಟು ಪ್ರೆಸರ್ ಬೇಕೋ ಅಷ್ಟು ಪ್ರೆಸರ್ಸ್ ಮಾಡ್ಕೋಬೋದು. ಚೆನ್ನಾಗಿದೆ. ಹ್ಯಾಂಡಲ್ ಕೂಡ ಇಷ್ಟು ಲಾಂಗ್ ಇರೋದ್ರಿಂದ ನಾವು ಈಸಿಯಾಗಿ ಐಲೈನರ್ನ ಡ್ರಾ ಮಾಡ್ಕೋಬೋದು. ಬೇಗ ಏನು ಡ್ರೈನೂ ಆಗಲ್ಲ ಗೈಸ್, ಅಂದರೆ ಬಾಟಲ್. ಆ್ಯಂಡ್ ಇದು ಪ್ರೀಮಿಯಮ್ ಥರನೂ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಕೇಜಿಂಗು. ನನಗೆ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು, ಇಲ್ಲ ಹ್ಯಾಂಡಲ್ನೂ ಇಷ್ಟ ಆಯಿತು. ಬಟ್ ಆ ಪೀಲ್ ಆಗೋದೇನಿದೆಯಲ್ಲ ಅದು ಮಾತ್ರ ಇಷ್ಟ ಆಗಿಲ್ಲ ನನಗೆ. ಸೊ ಓಕೆ, ಚೆನ್ನಾಗಿದೆ. ಅಫೋರ್ಡೆಬಲಲ್ಲಿ ತುಂಬ ಗ್ರೇಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ ಲೈನರ್ನ ನೋಡೋಣ ಗೈಸ್. ಇದ್ರ ಮೇಲೆ ಸೂಪರ್ ಮ್ಯಾಟ್ ಅಂತ ಇದೆ. ಆ್ಯಕ್ಚುಲಿ ಇದು ನಾನು ಬಾಕ್ಸ್ ತೊಗೊಂಡಿದ್ದೆ, ಆ ಬಾಕ್ಸ್ ಇಲ್ಲ, ಬಟ್ ನಾನು ಮೆನ್ಷನ್ ಮಾಡಿರ್ತೀನಿ. ಅದರಲ್ಲಿ ಅದಿಷ್ಟು ಬಾಕ್ಸಲ್ಲಿ ನನಗೆ ಈ ಶೇಡ್ ಇಷ್ಟ. ಯಾಕಂದರೆ ನೀವು ಯಾವ ತರಹ ಮೇಕಪ್ ಮಾಡಿಕೊಂಡ್ರು ನಿಮಗೆ ಡಾರ್ಕ್ ಲಿಪ್ ಲೈನರ್ ಇದ್ದರೆ ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆಯಿತಾ. ನೀವು ತುಂಬ ಫೇರ್ ಆಗಿದ್ದರೆ ಸ್ವಲ್ಪ ಲೈಟ್ ಡಾರ್ಕ್ ಇರೋದು ಯೂಸ್ ಮಾಡ್ಬೋದು. ನಾನು ತುಂಬ ಡಾರ್ಕ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಸ್ವಲ್ಪ ಜಾಸ್ತಿನೇ ಡಾರ್ಕ್ ಇರೋ ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ನೋಡಿ ಈ ಶೇಡು ಸೂಪರ್ ಮ್ಯಾಟ್ ಅಂತ ಇದ್ರದ್ದು ಬ್ರ್ಯಾಂಡ್ ನೇಮು. ಇದ್ರದ್ದು ಶೇಡ್ ನೇಮ್ ಬಂದು P102 ಅಂತ ಇದೆ.
ಆಕ್ಚುಲಿ ನಂಗೆ ತುಂಬ ಇಷ್ಟ. ನೋಡಿ ಯಾವ ಥರ ಶೇಡ್ ಇದೆ ಅಂತ, ಈ ಥರ ಶೇಡ್ ಇದೆ. ನನ್ನ ಸ್ಮೆಲ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಇದೆ. ಇಲ್ಲಿ ಬೇರೆ ಥರ ಕಾಣಿಸ್ತಿರ್ಬೋದು, ಇಲ್ಲಿ ಬೇರೆ ಥರ ಕಾಣಿಸ್ತಿರ್ಬೋದು. ಇಲ್ಲಿ ಯಾಕೆ ಬೇರೆ ಥರ ಕಾಣಿಸ್ತಿದೆ ಅಂದರೆ ಇಲ್ಲಿ ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ ಅದಕ್ಕೆ. ಆ್ಯಂಡ್ ಇಲ್ಲಿ ಫೌಂಡೇಶನ್ ಇಲ್ಲ ಜಾಸ್ತಿ, ಅದಕ್ಕೆ ಈ ಥರ ಕಾಣಿಸ್ತಿದೆ. ನನಗೆ ಈ ಥರ ಕಾಣಿಸುತ್ತೆ ಲಿಪ್ಸ್ ಮೇಲೆ. ತುಂಬ ಚೆನ್ನಾಗಿದೆ. ಯಾವ ಲಿಪ್ಸ್ಟಿಕ್ ಬೇಕಾದರೂ ಹಾಕೋಬೋದು ಇದು ಹಚ್ಚಿದ ಮೇಲೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದನ್ನ ಲಿಂಕ್ ಬೇಕಿದ್ರೆ ಕಂಪ್ಲೀಟ್ ಬಾಕ್ಸೇ 100 and something ತೊಗೊಂಡಿದ್ದೆ. ನಾನು ನಿಮ್ಗೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದಲ್ಲದೆ ಇನ್ನೂ ಒಂದು ಅದು ಯಾವುದು ಅಂದರೆ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರು. ಇದು ಚೆರಿ ಬ್ರೌನ್ L30 ಅಂತ ಇದೆ. ಚೆರಿ ಬ್ರೌನ್ ಶೇಡು ಇದು ನೋಡಿ ಯಾವ ಥರ ಇದೆ ಅಂತ. ಇದ್ರ ಶೇಡು ನೋಡಿ ಈ ಥರ ಇದೆ. ಇದನ್ನು ಯೂಸ್ ಮಾಡ್ಬೋದು. ಇದು 60 ರೂಪೀಸ್ ಸಮಥಿಂಗಲ್ಲಿ ಬರುತ್ತೆ. ಚೆನ್ನಾಗಿದೆ. ಇವೆರಡು ನಾನು ಲಿಪ್ ಲೈನರಲ್ಲಿ ಯೂಸ್ ಮಾಡೋದು. ಲಿಪ್ಸ್ಟಿಕ್ ಅಲ್ಲಿ ನಾನು ನೈಕಾ ಅವ್ರದ್ದು. ನಾನು ಜಾಸ್ತಿ ಬಂದ್ಬಿಟ್ಟು ರೆಡ್ ಆ ಥರ ಏನು ಶೇಡ್ಸ್ ಯೂಸ್ ಮಾಡಲ್ಲ. ಲೈಟ್ ಶೇಡ್ ಪ್ರಿಫರ್ ಮಾಡ್ತೀನಿ. ಅದರಲ್ಲಿ ನೈಕಾ ಅವ್ರದ್ದು. ಇದನ್ನ ಆಲ್ರೆಡಿ ನಾನು ರಿವ್ಯೂ ಮಾಡಿದ್ದೀನಿ ನನ್ನ ಶಾರ್ಟ್ಸಲ್ಲಿ, ನೀವು ಹೋಗಿ ನೋಡ್ಬೋದು. ಇದ್ರ ಶೇಡ್ ನೇಮ್ ಬಂದ್ಬಿಟ್ಟು ಕ್ಯಾರಮೆಲ್ ಮಾರ್ಗರಿಟಾ ಅಂತ ಹೇಳಿ. ಎಷ್ಟು ಚಿಕ್ಕದಿದೆ, ನನ್ನ ಫಿಂಗರ್ ಅಷ್ಟೇ ಇದೆ. ತುಂಬ ಚೆನ್ನಾಗಿದೆ ಇದ್ರ ಶೇಡು, ನನಗೆ ತುಂಬ ಇಷ್ಟ. ನೋಡಿ ಯಾವ ಥರ ಇದೆ ಅಂತ. ಈ ಥರ ಇದೆ ಲೈಟ್ ಬ್ರೌನು. ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ನನಗೆ ಡಾರ್ಕ್ ಲಿಪ್ಸ್ ಇರೋದ್ರಿಂದ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ. ಇದು ಆಫರ್ ನಾನು ಇಷ್ಟು 146 ರೂಪೀಸಲ್ಲಿ ಆಫರ್ ಇದ್ದಾಗ ತೊಗೊಂಡಿದ್ದು. ಇವಾಗ ಏನೋ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಇದ್ರದ್ದು. ಐ ಡೋಂಟ್ ನೋ ವೈ. 249 ಸಮಥಿಂಗ್ ಆಗಿದೆ. ಬಟ್ ಇದು ನೋಡಿ ಕ್ವಾಂಟಿಟಿ, ಇವಾಗಿರೋ ರೇಟು ಕ್ವಾಂಟಿಟಿ ತುಂಬ ಚಿಕ್ಕದಿದೆ ಗೈಸ್. ಇದು 150 ಅಂದರೆ ಕೊಡ್ಬೋದು, ಚೆನ್ನಾಗಿದೆ. 250 ಅಂದರೆ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ. ನೋಡೋಣ, ಆಫರ್ ಇದ್ದಾಗ ಮೇ ಬಿ ಅದರ ಪ್ರೈಸು ಕಂಪ್ಲೀಟಾಗಿ ಡಿಕ್ರೀಸ್ ಆಗ್ಬೋದು. ಸೊ ನೀವೇನಾದರೂ ಈ ಪ್ರಾಡಕ್ಟ್ ತೊಗೊಂಡ್ರೆ ಆಫರ್ ಇದ್ದಾಗೆ ತೊಗೊಳ್ಳಿ ಆಯಿತಾ. ಅದೇ ನೈಕಾ ಪಿಂಕ್ ಸೇಲ್ ಆಗಲಿ, ಫ್ರೈಡೇ ಸೇಲ್ ಸಮಥಿಂಗ್ ಈ ಸೇಲ್ಸ್ ಇರ್ತಾವಲ್ಲ ಆ ಟೈಮಲ್ಲಿ ತೊಗೊಳ್ಳಿ. ಸೊ ಇದು ಲಿಪ್ಸ್ಟಿಕಲ್ಲಿ ನಾನು ಯೂಸ್ ಮಾಡೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟೆಲ್ಲ ಆಯ್ತಲ್ವಾ. ಆ್ಯಂಡ್ ಇನ್ನೊಂದು ಲಿಪ್ಸ್ಟಿಕ್ ಇದೆ ಗೈಸ್ ನನ್ನ ಹತ್ರ. ಇದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಇವಾಗ ಈ ಶೇಡ್ ಏನು ತೋರಿಸಿದ್ನಲ್ಲ ಸೂಪರ್ ಮ್ಯಾಟ್ ಅಂತೇಳಿ ಲಿಪ್ ಲೈನರು, ಇದು ಅಪ್ಲೈ ಮಾಡಿ ಆ್ಯಂಡ್ ಈ ಝೂಡಿಯಲ್ಲಿ ತೊಗೊಂಡಿರೋ ಲಿಕ್ವಿಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಇದು ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತದೆ. ಸೊ ಶೇಡ್ ನೇಮು ಕಾಫಿ ಬ್ರೇಕ್ ಅಂತ ಇದೆ. ಡಾರ್ಕ್ ಶೇಡ್. ಈ ಶೇಡ್ ನಾನು ಕಾಫಿ ಇರ್ತದೆ ಆ ಶೇಡ್ ಲೈಟ್ ಆಗಿ, ಬಟ್ ಅಷ್ಟು ಡಾರ್ಕ್ ಅಲ್ಲ. ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ತುಂಬ ಇಷ್ಟ. ಎಕ್ಸಾಕ್ಟಾಗಿ ನನ್ನ ಲಿಪ್ಗೆ ಮ್ಯಾಚ್ ಆಗುತ್ತೆ. ಸ್ವಲ್ಪ ಅದು ಮಿಕ್ಸ್ ಮಾಡಿದಾಗ ನೋಡಿ ಯಾವ ಥರ ಇದೆ ಅಂತ. ಕಾಫಿ ಥರ ಶೇಡ್ ಗೈಸ್. ಆ್ಯಂಡ್ ಇದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಇದು ಸ್ಟುಡಿಯೋಲ್ಲಿ ತೊಗೊಂಡಿದ್ದು ನಾನು. ಎಷ್ಟು 149 ರೂಪೀಸು. ಇದು ತುಂಬ ಚೆನ್ನಾಗಿದೆ ಗೈಸ್. ಇದು ಶೇಡ್ ಮೆನ್ಷನ್ ಮಾಡಿದ್ದು. ಇನ್ ಕೇಸ್ ನೀವು ಸ್ಟುಡಿಯೋಗೆ ಹೋದರೆ ಚೆಕ್ ಮಾಡ್ಬೋದು. ಕಾಫಿ ಬ್ರೇಕ್ BR01 ಅಂತ ಇದೆ. ಓಕೆ, ತುಂಬ ಚೆನ್ನಾಗಿದೆ ಗೈಸ್. ನನಗೆ ತುಂಬ ಇಷ್ಟ ಈ ಪ್ರಾಡಕ್ಟ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಮಸ್ಕಾರ ಅಲ್ಲಿ ಬ್ಲೂ ಹೆವೆನ್ ಅವ್ರದ್ದು ಮಸ್ಕಾರ ತೊಗೊಂಡಿದ್ದೆ ಗೈಸ್. ನನಗೆ ಒಂಥರ ಇಷ್ಟ ಆಯಿತು ಆ್ಯಂಡ್ ಇಷ್ಟ ಆಗಿಲ್ಲ. ಯಾಕೆ ಅಂತ ಅಂದರೆ ಬೇಗ ಡ್ರೈ ಆಗಿಬಿಡ್ತು ಗೈಸ್. ನೋಡಿ ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟಿದೆ. ಏನು ಇದರಲ್ಲಿ ಉಳಿದೇ ಇಲ್ಲ, ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟಿದೆ. ನೋಡಿ ಅಲ್ಪ ಸ್ವಲ್ಪ ಬರ್ತಿದೆ ಅಷ್ಟೇ. ಆ್ಯಂಡ್ ವಾಂಡು ತುಂಬ ಚೆನ್ನಾಗಿದೆ ಗೈಸ್. ಇದು ಅಫೋರ್ಡೆಬಲ್ ಆಗಿದೆ. ಬಟ್ ಅದೇ ಬೇಗ ಡ್ರೈ ಆಗಿರೋದ್ರಿಂದ ನನಗೆ ಬೇಜಾರಾಯಿತು. ಬಟ್ ಇಟ್ಸ್ ಫೈನ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಚ್ಚಿದ್ಮೇಲೆ ತುಂಬ ಸ್ವಲ್ಪ ಲೈಟ್ ಆ್ಯಂಡ್ ಹೆವಿ ಅನಿಸುತ್ತೆ. ಬಟ್ ಇಟ್ಸ್ ಫೈನ್, ಚೆನ್ನಾಗಿದೆ. ಬ್ಲೂ ಹೆವೆನ್ ಅವರ ಲ್ಯಾಶ್ ಟ್ವಿಸ್ಟ್ ಕರ್ಲಿಂಗ್ ಮಸ್ಕಾರ ಅಂತ. ಎಸ್, ಇದೆಲ್ಲ ಆದಮೇಲೆ ನಮಗೆ ಕಾಜಲ್ ಅವ್ರದ್ದು ಯಾವುದಂದರೆ NYB ಅವ್ರದ್ದು ಕಾಜಲ್ ಇದೆ ನನ್ನ ಹತ್ರ. ಇದಕ್ಕೆ ಕ್ಯಾಪ್ ಏನಿದೆ ಅಲ್ಲ ನನ್ನ ಹತ್ರ ಕಳ್ದೋಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಬೇಕು. ಇದು ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಎಲ್ಲ ಖಾಲಿ ಮಾಡಿ ನಾನು ಇಷ್ಟ ಉಳಿಸಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಎಷ್ಟು ತೊಗೋಬೋದು. ಇದು ಕೂಡ ಅಫೋರ್ಡೆಬಲ್ ಆಗಿದೆ. ಮೇಲೆ ಇದು NYB ಅವ್ರದ್ದು. ಇದೆಲ್ಲ ಹೋಗಿದೆ. ಬಟ್ NYB ಅವ್ರದ್ದು ನೋಡಿ ಇಲ್ಲಿ ಎಲ್ಲ ಕಾಣಿಸ್ತಾ ಇದೆ. NYB ಅವ್ರದ್ದು ಕಾಜಲ್ ತುಂಬ ಚೆನ್ನಾಗಿದೆ. ಅಫೋರ್ಡೆಬಲ್ ಕೂಡ ಆಗಿದೆ, ಯೂಸ್ ಮಾಡ್ಬೋದು. ಆ್ಯಂಡ್ ಅಟ್ ಲಾಸ್ಟ್ ಏನು ಇಷ್ಟೆಲ್ಲ ಮೇಕಪ್ ಮಾಡಿದ್ಮೇಲೆ ಫಿಕ್ಸ್ ಮಾಡಿಲ್ಲ ಅಂದರೆ ಎಲ್ಲ ಬೇಕಲ್ಲೆಲ್ಲ ಕರ್ಕೋಗ್ಬಿಡುತ್ತೆ. ಸೊ ಮೇಕಪ್ ಎಲ್ಲ ಫಿಕ್ಸ್ ಮಾಡೋಕ್ಕೋಸ್ಕರ ನಾವು ಮತ್ತೆ ಇನ್ಸೈಡ್ ಕಾಸ್ಮೆಟಿಕ್ಸ್ ಅವ್ರದ್ದೇ ಮೇಕಪ್ ಫಿಕ್ಸಿಂಗ್ ಸ್ಪ್ರೇನ ಯೂಸ್ ಮಾಡ್ತೀವಿ. ಇದರಲ್ಲಿ ಲಾಂಗ್ ಲಾಸ್ಟಿಂಗ್ ಮೇಕಪ್ ಫಿಕ್ಸಿಂಗ್ ನಾನ್ ಸ್ಟಿಕ್ಕಿ ಆ್ಯಂಡ್ ರಿಫ್ರೆಶಸ್ ಅಂತ ಇದೆ. ಈ ಥರ ಇದೆ ಪ್ಯಾಕೇಜಿಂಗು, ಇಷ್ಟೇ ಇದೆ.
ನೋಡಿ, ಇದ್ರ ಸ್ಪ್ರೇ ಕೂಡ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಕ್ಯಾಪ್ಚರ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಆ್ಯಂಡ್ ಇದರಲ್ಲಿ ಫ್ರೇಗ್ರೆನ್ಸ್ ಇದೆ, ಚೆನ್ನಾಗಿದೆ ಗೈಸ್. ಫ್ರೇಗ್ರೆನ್ಸು ತುಂಬ ಚೆನ್ನಾಗಿ ಫಿಕ್ಸ್ ಮಾಡುತ್ತೆ ಮೇಕಪ್ನ. ಸೊ ಇದನ್ನೇ ಯೂಸ್ ಮಾಡ್ಬೋದು. ಸೊ ಇವತ್ತು ಇದಿಷ್ಟು ನಮ್ಮ ಮೇಕಪ್ ಅಫೋರ್ಡೆಬಲ್ ಮೇಕಪ್ ಪ್ರಾಡಕ್ಟ್ಸ್ ಆಗಿದ್ದು. ನಾನು ಇದನ್ನೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಇದರಲ್ಲಿ ಯಾವುದಾದ್ರು ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ, ನಿಮಗೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇಷ್ಟ ಆಗಿಲ್ಲ, ನಿಮ್ಗೆ ಯಾವುದು ವರ್ಕ್ ಆಗಿಲ್ಲ, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದರಿಂದ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ಆಯಿತು ಇನ್ನೂ ಹೊಸ ಹೊಸ ಟಾಪಿಕ್ಸ್ ಜೊತೆ ಮತ್ತೆ ಬರ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟಾಟಾ, ಬೈ ಬೈ, ಟೇಕ್ ಕೇರ್.